ಲವ್ ಮಾಕ್ಟೇಲ್ 3 ಚಿತ್ರದ ಕಲೆಕ್ಷನ್ ಎಷ್ಟಾಗಿದೆ? ಲವ್ ಮಾಕ್ಟೇಲ್ 2, ಲವ್ ಮಾಕ್ಟೇಲ್ 1 ಈ ಎರಡೂ ಸಿನಿಮಾದ ಕಲೆಕ್ಷನ್ ಎಷ್ಟಾಗಿತ್ತು? ಈ ಎಲ್ಲ ಸೀಕ್ರೆಟನ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ವಿಶೇಷವಾಗಿ ಒಂದು ಸಂದರ್ಶನದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಈ ಒಂದು ಕಲೆಕ್ಷನ್ ಬಗ್ಗೆ ಮಾತನಾಡಿರುವಂಥದ್ದು. ಸೊ ಅದನ್ನು ಹೇಳಿದಾಗ ಪಕ್ಕದಲ್ಲಿ ಕುಳಿತಂಥ ಮಿಲ್ನಾ ನಾಗರಾಜ್ ಅವರು ಫಸ್ಟ್ ಟೈಮ್ ಇದನ್ನು ಹೇಳಿರುವಂಥದ್ದು. ಒಂದು 6 ವರ್ಷದ ಜರ್ನಿಯಲ್ಲಿ ಇದು ಫಸ್ಟ್ ಟೈಮ್ ಅಂತ ಹೇಳಿ ಅವ್ರು ಹೇಳ್ತಾರೆ. ಸೊ ಈ ಈ ಈ ವಿಚಾರ ಏನಿದೆಯಾ, ಸೊ ಇದರ ಡೀಟೇಲ್ ನಾನು ಹೇಳ್ತೀನಿ ನಿಮಗೆ. ಫಸ್ಟ್ ಲವ್ ಮಾಕ್ಟೇಲ್ 1 ಬಂದಾಗ ಸೊ ಸಾಕಷ್ಟು ಸ್ಟ್ರಗಲ್ ಮಾಡಿದ್ದು ಇದೆ ಅವರು. ಸೊ ಆಗ ಕಲೆಕ್ಷನ್ ಎಷ್ಟಾಗಿತ್ತು ಅಂಥೇಳಿ ಬಂದಾಗ 5 ಕೋಟಿ ಕಲೆಕ್ಷನ್ ಆಗಿತ್ತು ನಮ್ಮ ಚಿತ್ರದ್ದು ಅಂಥೇಳಿ ಕೃಷ್ಣ ಹೇಳ್ತಾರೆ. ಅದಾದಮೇಲೆ ಲವ್ ಮಾಕ್ಟೇಲ್ 2 ಹೇಗೆ ಅಂತಂದಾಗ ಅದರ 3ರಷ್ಟು ಅಂತಂದರೆ 5 ಇಂಟು 3 ಅಂದರೆ 15 ಕೋಟಿ ಆಗಿತ್ತು ಅಂಥೇಳಿ ಹೇಳ್ತಾರೆ. ಸೊ ಆಗ ಮಿಲ್ನಾ ನಾಗರಾಜ್ ಅವ್ರು ಹೇಳ್ತಾರೆ, ಇಷ್ಟು ವರ್ಷ ಅಂದರೆ ಲವ್ ಮಾಕ್ಟೇಲ್ ಜರ್ನಿ ಏನಿದೆ, ಸರಣಿ ಜರ್ನಿ, ಸೊ ಈ ಒಂದು ಜರ್ನಿಯಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಮುಕ್ತವಾಗಿ ಈ ಒಂದು ಕಲೆಕ್ಷನ್ ಬಗ್ಗೆ ಕೃಷ್ಣ ಅವರು ಮಾತನಾಡಿರುವಂಥದ್ದು ಅಂಥೇಳಿ ಹೇಳ್ತಾರೆ. ಆಗ ಕೃಷ್ಣ ಹೇಳ್ತಾರೆ, ಅದು ಮ್ಯಾಟ್ರೇ ಅಲ್ಲ ಅಂಥೇಳಿ, ಅಂದರೆ ಕಲೆಕ್ಷನ್ ಮ್ಯಾಟ್ರೇ ಅಲ್ಲ ಅನ್ನೋ ಅರ್ಥದಲ್ಲಿ ಅವರು ಹೇಳ್ತಾರೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಕೊನೆಗೆ ಅವರು ಹೇಳ್ತಾರೆ, ಸೊ ಸಂದರ್ಶಕರು ಅದೇ ಗೌರಿ ಶಕ್ಕಿ ಅವರು ಸೊ ಹೇಳ್ತಾರೆ, ನಿಮ್ಮ ಸಿನಿಮಾದ ಕಲೆಕ್ಷನ್ ಇನ್ನಷ್ಟು ಜಾಸ್ತಿ ಆಗಲಿ, ಅಂದರೆ ಲವ್ ಮಾಕ್ಟೇಲ್ 3 ಏನಿದೆಯಲ್ಲ ಇದು ಡಬಲ್ ಆಗಲಿ, ಟ್ರಿಪಲ್ ಆಗಲಿ ಅಂತ ಹೇಳ್ತಾರೆ. ಸೊ ಆ ಒಂದು ಕಾರ್ಯಕ್ರಮದ ರೆಫರೆನ್ಸ್ ಇಟ್ಕೊಂಡು ಈಗ ನಾವು ಲವ್ ಮಾಕ್ಟೇಲ್ 3 ಕಲೆಕ್ಷನ್ ಲೆಕ್ಕ ಹೋದರೆ ಅಂದಾಜು ಲೆಕ್ಕ ಈಗ 10 ದಿನಕ್ಕೆ 10 ಕೋಟಿ ಆಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಸಿಗುತ್ತೆ. ಸೊ ಈ ಒಂದು ಜರ್ನಿಯಲ್ಲಿ ಲವ್ ಮಾಕ್ಟೇಲ್ 1, 2, 3 ಸೊ ಈ 3 ಸಿನಿಮಾದ ಜರ್ನಿಯಲ್ಲಿ ಸಾಕಷ್ಟು ಅನುಭವಗಳು ಮಿಲನ್ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ಅವ್ರಿಗೆ ಆಗಿರುವಂಥದ್ದು. ಕೃತಿ ಚೌರ್ಯದ ಒಂದು ಏಟ್ ಏನಿದೆಯಲ್ಲ ಅದು ಲವ್ ಮಾಕ್ಟೇಲ್ 3 ಸಿನಿಮಾಗೆ ಸಂಬಂಧಪಟ್ಟಂಗೆ ಆಗಿರುವಂಥದ್ದು. ಅದರ ಸಮಸ್ಯೆ ಏನಿತ್ತಲ್ಲ ಅದು ಈಗ ಬಗೆಹರಿದಿರುವಂಥದ್ದು. ಗುರು ದೇಶಪಾಂಡೆ ಮತ್ತು ರಾಘವೇಂದ್ರ ನಾಯಕ್ ಅವ್ರನ್ನ ಪ್ರತ್ಯೇಕವಾಗಿ ಜಯಮಾಲ ಅವರು ಮಾತಾಡಿಸಿದರು. ಹಾಗೆಯೇ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ್ ಅವ್ರನ್ನ ಪ್ರತ್ಯೇಕವಾಗಿ ಮಾತಾಡಿಸಿ ಅವರ ಅಭಿಪ್ರಾಯವನ್ನು ಕಲೆಕ್ಟ್ ಮಾಡಿ, ನಿಮ್ಮ ಕತೆ ಏನಿದೆ ಈ ಕಥೆಯ ತಿರುಳು ಒಂದೇ ಇದೆ, ಸ್ಫೂರ್ತಿ ಅಂದರೆ ಈ ಕತೆ ಮಾಡಲಿಕ್ಕೆ ಪಡೆದಂಥ ಸ್ಫೂರ್ತಿ ಏನಿದೆ ಅದು ಒಂದೇ ಇದೆ. ಹಾಗಾಗಿ ಆದರೆ ಎರಡೂ ಕಥೆಯ ಚಿತ್ರಕಥೆ ಬೇರೆ ಇದೆ ಅಂತ ಹೇಳಿ ಸೊ ಈ ಥರದ ಸಿಚುವೇಷನ್ನಲ್ಲಿ ನೀವು ಈ ಒಂದು ವಿವಾದವನ್ನು ಇಲ್ಲಿಗೆ ಎಂಡ್ ಮಾಡಬೇಕು, ಕೈ ಬಿಡಬೇಕು ಅಂತ ಹೇಳಿದಾಗ ಪರಸ್ಪರ ಮಾತನಾಡಿಕೊಂಡು ಕೈಯನ್ನು ಶೇಕ್ ಹ್ಯಾಂಡ್ ಮಾಡಿ ಸೊ ಕೊನೆಗೆ ಈ ಒಂದು ವಿವಾದಕ್ಕೆ ಎಂಡ್ ಹಾಡಿರುವಂಥದ್ದು. ಸೊ ಇದು ಲವ್ ಮಾಕ್ಟೇಲ್ 3 to 1 ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಷಯ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.